ಹೆಚ್ಚು ಸಾವು, ಪ್ರತಿ 2 ತಿಂಗಳಿಗೊಂದು ಹೊಸ ದುರಂತ. ಕಾಲ್ತುಳಿತದ ರಾಜಧಾನಿ ಆಯ್ತಾ ಭಾರತ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ಸ್ನೇಹಿತರೆ, ದೇಶದಲ್ಲಿ ಮತ್ತೊಂದು ಭೀಕರ ಕಾಲ್ತುಳಿತ ದುರಂತ ಸಂಭವಿಸಿದೆ. ತಮಿಳು ನಟ ವಿಜಯ್ ರ್ಯಾಲಿ ಮಸಣದ ಯಾತ್ರೆಯಾಗಿ ಬದಲಾಗಿದ್ದು, ಕಾಲ್ತುಳಿತದ ಕರಾಳತೆಗೆ ಮತ್ತೆ 39 ಅಮಾಯಕ ಜೀವ ಬಲಿಯಾಗಿವೆ. ನೂರಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ದುರಂತ ಅಂದ್ರೆ ಸಾವನ್ನಪ್ಪಿದವರಲ್ಲಿ 10 ಜನ ಮಕ್ಕಳು, 8 ವರ್ಷ, 9 ವರ್ಷ, 10 ವರ್ಷದ ಸಣ್ಣ ಕಂದಮ್ಮಗಳು. ಪಾಲಿಟಿಕ್ಸ್, ಸಿನಿಮಾ, ಜೀವನ ಇದ್ಯಾವುದೂ ಗೊತ್ತಿಲ್ಲದ ಹಸುಗೂಸುಗಳು. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಜೀವ ತೆರಬೇಕಾಗಿದೆ. ಆದ್ರೆ ಸ್ನೇಹಿತರೆ, ಕಳೆದ 14 ತಿಂಗಳಲ್ಲೇ ದೇಶದಲ್ಲಿ ನಡೆದ 8ನೇ ದೊಡ್ಡ ಕಾಲ್ತುಳಿತ ದುರಂತ ಇದು. ಹಾಗಿದ್ರೆ ಈ ಸಾವುಗಳಿಗೆ ಬೆಲೆನೇ ಇಲ್ವಾ? ಕೇವಲ ಸತ್ತ ಜನರ ಮೇಲೆ ದೋಷ ಹೊರಿಸಿ ಕೈ ತೊಳೆದುಕೊಂಡ್ರೆ ಸರ್ಕಾರಗಳ ಕೆಲಸ ಮುಗೀತಾ? ಭಾರತದಲ್ಲಿ ಕ್ರೌಡ್ ಮ್ಯಾನೇಜ್ ಮಾಡೋದು ಅಷ್ಟೊಂದು ಕಷ್ಟನಾ? ಇದಕ್ಕೆಲ್ಲ ಪರಿಹಾರ ಏನು? ಬೇರೆ ದೇಶದಲ್ಲಿ ಹೇಗ್ ಮಾಡ್ತಾರೆ? ಬನ್ನಿ ಎಲ್ಲವನ್ನ ಹೇಳ್ತೀವಿ, ವಿಡಿಯೋನ ಕಡೆತನಕ ನೋಡಿ. 14 ತಿಂಗಳು 8 ದುರಂತ, 200 ಬಲಿ. ಕಾಲ್ತುಳಿತದ ರಾಜಧಾನಿ ಭಾರತ. ಹೌದು ಸ್ನೇಹಿತರೆ, ವಿಶ್ವದ ಅತಿದೊಡ್ಡ ಡೆಮಾಕ್ರಸಿ, ಅತ್ಯಂತ ವೇಗವಾಗಿ ಬೆಳೆತಿರೋ ಎಕಾನಮಿ, ಶ್ರೀಮಂತ ಪರಂಪರೆ, ಸಮೃದ್ಧ ಇತಿಹಾಸದ ತವರು ಅಂತ ಕರೆಸಿಕೊಳ್ಳೋ ಭಾರತ ಇತ್ತೀಚಿನ ದಿನಗಳಲ್ಲಿ ಈ ಕುಖ್ಯಾತ ಹಣೆಪಟ್ಟಿಯನ್ನ ಕೂಡ ಹೊತ್ಕೊಂಡು ತಿರುಗಬೇಕಾಗಿದೆ. ಯಾಕಂದ್ರೆ ಈ ಪಟ್ಟಿ ನೋಡಿ. ಜುಲೈ 2024 ಹತ್ರಾಸ್ ಸ್ವಯಂ ಘೋಷಿತ ದೇವಮಾನವ ಬೋಲೆ ಬಾಬಾ ಸತ್ಸಂಗ್ನಲ್ಲಿ ಕಾಲ್ತುಳಿತ ಉಂಟಾಗಿ 120ಕ್ಕೂ ಹೆಚ್ಚು ಸಾವು. ಆಗಸ್ಟ್ 2024 ಬಿಹಾರ ಬಾಬಾ ಸಿದ್ಧಾಂತ ದೇವಸ್ಥಾನದಲ್ಲಿ ನೂಕುನುಗ್ಗಲಾಗಿ 7 ಸಾವು, 10 ಜನ ಗಂಭೀರ ಗಾಯ. ಡಿಸೆಂಬರ್ 2024 ಹೈದರಾಬಾದ್ ಪುಷ್ಪಾ 2 ಸಿನಿಮಾ ಪ್ರದರ್ಶನದ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ, 35 ವರ್ಷದ ಮಹಿಳೆ ಸಾವು. ಜನವರಿ 2025 ತಿರುಪತಿ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಾಗಿ ನೂಕುನುಗ್ಗಲು, ಕಾಲ್ತುಳಿತದಿಂದಾಗಿ 6 ಭಕ್ತಾದಿಗಳ ಸಾವು. ಅದೇ ತಿಂಗಳು 29ನೇ ತಾರೀಖು ಪ್ರಯಾಗ್ರಾಜ್ ಮಹಾಕುಂಭದ ಸಂಗಮದಲ್ಲಿ ಅಮೃತ ಸ್ನಾನದ ವೇಳೆ ಜನರ ದಟ್ಟಣೆ, ನೂಕುನುಗ್ಗಲು, ಕಾಲ್ತುಳಿತದಿಂದ 30 ಸಾವು, 60 ಜನಕ್ಕೆ ಗಂಭೀರ ಗಾಯ. ಅದರ ಮರುತಿಂಗಳು ಫೆಬ್ರವರಿ ದಿಲ್ಲಿ ಕುಂಭಮೇಳಕ್ಕೆ ಹೋಗಲು ದಿಲ್ಲಿ ರೈಲು ನಿಲ್ದಾಣದಲ್ಲಿ ಅಪಾರ ಜನಸ್ತೋಮ, ಕಾಲ್ತುಳಿತದಲ್ಲಿ ಮಗು ಸೇರಿ 18 ಮಂದಿ ಬಲಿ. ನಂತರ ಮೇ 2025 ಗೋವಾ ಶಿರ್ಗೋ ಗ್ರಾಮದ ದೇವಸ್ಥಾನದ ಉತ್ಸವ ಸಮಾರಂಭದಲ್ಲಿ ಕಾಲ್ತುಳಿತ, 6 ಸಾವು, 100ಕ್ಕೂ ಹೆಚ್ಚು ಮಂದಿ ಗಾಯ. ಜೂನ್ 2025 ಬೆಂಗಳೂರು ಆರ್ಸಿಬಿ ವಿಜಯೋತ್ಸವ ಯಾತ್ರೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಭಿಮಾನಿಗಳ ದಟ್ಟಣೆ, ನೂಕುನುಗ್ಗಲು, ಕಾಲ್ತುಳಿತ, 11 ಜನ ಅಭಿಮಾನಿಗಳ ಸಾವು, ಅನೇಕರಿಗೆ ಗಾಯ. ಈಗ ನಟ ವಿಜಯ್ ಪೊಲಿಟಿಕಲ್ ರ್ಯಾಲಿ, 39 ಸಾವು. ಸ್ನೇಹಿತರೆ, ಹೀಗೆ ಕೇವಲ 1 ವರ್ಷದ ಅವಧಿಯಲ್ಲೇ 8ಕ್ಕೂ ಹೆಚ್ಚು ಪ್ರಮುಖ ಕಾಲ್ತುಳಿತ ಘಟನೆಗಳು ದೇಶದಲ್ಲಿ ಸಂಭವಿಸಿವೆ. ಪ್ರತಿ 2-3 ತಿಂಗಳಿಗೊಂದು ಇಂಥ ಘಟನೆ ಭಾರತದಲ್ಲಿ ನಡೀತಿದೆ. ಕೇವಲ 14 ತಿಂಗಳಲ್ಲಿ 232 ಜನ ಕಾಲ್ತುಳಿತದಿಂದ ಪ್ರಾಣ ಬಿಟ್ಟಿದ್ದಾರೆ. ಆದ್ರೆ ಈ ಎಲ್ಲ ಘಟನೆಯಲ್ಲಿ ಸರ್ಕಾರಗಳು ಸಂತ್ರಸ್ತರಿಗೆ ಪರಿಹಾರ ಧನ ಕೊಟ್ಟು ಕೈ ತೊಳ್ಕೊಂಡಿವೆಯೇ ಹೊರತು ಕಾಲ್ತುಳಿತ ಕಮ್ಮಿ ಮಾಡೋಕೆ ಯಾವುದೇ ಗಟ್ಟಿ ನಿಯಮ ತಂದಿಲ್ಲ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಈ ಥರ 4-5 ದುರಂತಗಳು ನಡೀತಾ ಇರ್ತವೆ. ಧಾರ್ಮಿಕ ಸಭೆಗಳಲ್ಲಿ, ರಾಜಕೀಯ ರ್ಯಾಲಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಕಾಲ್ತುಳಿತ ಆಗ್ತಾನೆ ಇರುತ್ತೆ. ಪ್ರತಿ ವರ್ಷ 50ಕ್ಕೂ ಹೆಚ್ಚು ಜನ ಈ ರೀತಿ ಸಾಯ್ತಾನೆ ಇರ್ತಾರೆ. ಆದ್ರೆ ನಾವು ಮಾತ್ರ ಎಚ್ಚೆತ್ತುಕೊಳ್ತಾನೆ ಇಲ್ಲ. ಕಾಲ್ತುಳಿತ ಆಗೋದು ಹೇಗೆ? ಸ್ನೇಹಿತರೆ, ಭಾರತದಲ್ಲಿ ಈ ಥರ ಪದೇ ಪದೇ ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಕಾಲ್ತುಳಿತ ಹೇಗೆ ಸಂಭವಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಾವು ಪ್ರತಿ ಸಲ ಕಾಲ್ತುಳಿತ ಉಂಟಾದಾಗ ದುರಂತ, ಅನಾಹುತ, ದುರ್ಘಟನೆ ಅಂತ ಹೇಳ್ತೀವಿ. ಅಂದ್ರೆ ಅಪಘಾತ, ಆಕ್ಸಿಡೆಂಟ್ ಆಗಿ ಆಗಿದ್ದು ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತೀವಿ. ಆದ್ರೆ ಸ್ನೇಹಿತರೆ, ಈ ಅಪಘಾತಗಳು ಮ್ಯಾನ್ ಮೇಡ್, ಅವಾಯ್ಡ್ ಮಾಡಬಹುದಾದಂತಹವು. ಜೊತೆಗೆ ಬಹಳ ಜನ ನಮ್ಮಲ್ಲಿ ಈ ಥರ ಕಾಲ್ತುಳಿತ ಆದಾಗ ಅಲ್ಲಿಗೆ ಹೋದವರದ್ದೇ ತಪ್ಪು ಅಂಥೇಳಿ ದೂಷಿಸಿ ಸುಮ್ಮನಾಗ್ತಾರೆ. ಹೌದು, ಎಷ್ಟೋ ಜನ ಸೇರ್ತಾರೆ. ಏನು ಎತ್ತ ಅಂತ ಥಿಂಕ್ ಮಾಡದೆ ಹೋಗೋದು ತಪ್ಪೆ. ಆದ್ರೆ ಹಾಗಂತ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜಕೀಯ ರ್ಯಾಲಿ ನಡೆಯಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಹೋಗೋದು ತಪ್ಪಲ್ಲ. ಇದನ್ನ ಮ್ಯಾನೇಜ್ ಮಾಡೋಕಂತಲೇ ಸರ್ಕಾರ, ವ್ಯವಸ್ಥೆಗಳಿರೋದು. ಯಾವುದೇ ಕಾಲ್ತುಳಿತ ಆಗೋದಕ್ಕೆ ಪ್ರಮುಖವಾಗಿ 3 ಕಾರಣ ಇರ್ತವೆ. ಇವನ್ನ ಅರ್ಥ ಮಾಡ್ಕೊಂಡ್ರೆ ಇಂಥ ದುರಂತಗಳನ್ನ ಅವಾಯ್ಡ್ ಮಾಡ್ಬೋದು. ಮೊದಲನೇದು ಓವರ್ ಕೆಪಾಸಿಟಿ. ಸ್ನೇಹಿತರೆ, ಕ್ರೌಡ್ ಸೈನ್ಸ್ ಪ್ರಕಾರ 1 ಸ್ಕ್ವೇರ್ ಮೀಟರ್ ಜಾಗದಲ್ಲಿ 5 ಜನ ಸೇರಿದ್ರೆ ಮೂವ್ಮೆಂಟ್ ಮಾಡೋದು ಕಷ್ಟ ಆಗಕ್ಕೆ ಶುರುವಾಗತ್ತೆ.
ಅದೇ 6 ಜನ ಆಗ್ಬಿಟ್ರೆ ಎದೆಗೂಡು ಪುಡಿಯಾಗುವಷ್ಟು ಪ್ರೆಷರ್ ಕ್ರಿಯೇಟ್ ಆಗತ್ತೆ. ಹೀಗಾಗಿ ಯಾವಾಗ್ಲೂ ಜಾಗ ಎಷ್ಟಿದೆ ಅದರ ಸಾಮರ್ಥ್ಯಕ್ಕೆ ತಕ್ಕಷ್ಟು ಜನರನ್ನ ಮಾತ್ರ ಸೇರೋಕೆ ಅವಕಾಶ ಕೊಡಬೇಕು. ಟಿಕೆಟ್ ಇಲ್ದೆ ಅನ್ಕಂಟ್ರೋಲ್ಡ್ ಎಂಟ್ರಿ ಕೂಡ ಕಾಲ್ತುಳಿತಕ್ಕೆ ಕಾರಣ ಆಗತ್ತೆ. ಜಾಗದ ಡಿಸೈನ್, ಕಿರಿದಾದ ಎಂಟ್ರಿ ಪಾಯಿಂಟ್, ಮೆಟ್ಟಿಲುಗಳು, ಸುರಂಗ ಮಾರ್ಗ ಇವೆಲ್ಲ ನೂಕುನುಗ್ಗಲಾಗೋ ಜಾಗಗಳು. ಜನಸಂಖ್ಯೆಗೆ ತಕ್ಕದಾದಷ್ಟು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಇಲ್ಲದೇ ಇದ್ರೂ ಕೂಡ ಸಮಸ್ಯೆ ಆಗತ್ತೆ. ಹೀಗಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡೋರು ಇದನ್ನೆಲ್ಲ ಗಮನಿಸಿ ಕ್ರೌಡ್ ಫ್ಲೋ ಡಿಸೈನ್ ಮಾಡಬೇಕು. ಸರಿಯಾಗಿ ಡಿಸೈನ್ ಮಾಡ್ಲಿಲ್ಲ ಅಂದ್ರೆ ಓವರ್ ಕ್ರೌಡ್ ಆಗದೆ ಕೂಡ ದುರಂತಗಳಾಗೋ ಸಾಧ್ಯತೆ ಇರುತ್ತೆ. ಸಡನ್ ಟ್ರಿಗರ್, ದೊಡ್ಡ ಶಬ್ದ, ಎಲ್ಲೋ ಯಾರಿಗೋ ಏನೋ ಆಗಿದೆ ಅನ್ನೋ ಸುದ್ದಿ, ಸಡನ್ ಆಗಿ ಏನೋ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ, ಹೀಗೆ ಸರಿಯಾದ ಕಮ್ಯುನಿಕೇಶನ್ ಇಲ್ಲದೆ ಸಡನ್ ಟ್ರಿಗರ್ ಕೂಡ ನೂಕುನುಗ್ಗಲಿಗೆ ಕಾರಣ ಆಗತ್ತೆ. ಒಬ್ರು ಯಾರಾದ್ರೂ ತಳ್ಳಿದ್ರೆ ಅಲೆ ಸೃಷ್ಟಿಯಾಗಿ ಇಡೀ ಕ್ರೌಡ್ ಮೇಲೆ ಒತ್ತಡ ಸೃಷ್ಟಿಯಾಗತ್ತೆ. ಉಳಿದಂತೆ ಬೆಳಕು ಸರಿಯಾಗಿ ಇಲ್ದೇ ಇರೋದು, ಜನರನ್ನ ಹ್ಯಾಂಡಲ್ ಮಾಡೋಕೆ ತಕ್ಕಷ್ಟು ಸಿಬ್ಬಂದಿ ಇಲ್ದೇ ಇರೋದು, ಜನ ಪಾನಮತ್ತರಾಗಿ ಬಂದಿರೋದು ಕೂಡ ದುರಂತಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಿದ್ರೆ ಕ್ರೌಡ್ ಮ್ಯಾನೇಜ್ ಮಾಡೋದು ಹೇಗೆ? ಯಾವುದೋ ಪ್ರೋಗ್ರಾಮ್ ಇದೆ ಅಂತ ಆದ್ರೆ ಮೊದಲೇ ಎಷ್ಟು ಜನ ಬರಬಹುದು ಅನ್ನೋ ಲೆಕ್ಕಾಚಾರ ಹಾಕ್ಬೇಕು. ಆಲ್ಗೋರಿದಮ್ಗಳನ್ನ ಯೂಸ್ ಮಾಡ್ಕೊಂಡು, ಮಾಡೆಲ್ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಂತರ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಇದೆ, ಎಷ್ಟು ಜನ ಬರ್ತಾರೆ, ಮ್ಯಾನೇಜ್ ಮಾಡಕ್ಕೆ ಆಗುತ್ತಾ ಇಲ್ವಾ, ರೋಡ್ ಎಷ್ಟು ಅಗಲಬೇಕು, ರೋಡ್ ಬಿಟ್ಟು ಆ ಕಡೆ ಏನಾದ್ರೂ ಬಿಲ್ಡಿಂಗ್ಗಳು ಇದಾವಾ ಅಥವಾ ಬಯಲು ಪ್ರದೇಶ ಇದೆಯಾ, ಅದೆಲ್ಲ ಥಿಂಕ್ ಮಾಡ್ಬೇಕು. ಬಯಲು ಪ್ರದೇಶ ಇದ್ರೂ ಕೂಡ ದಾಟಕ್ಕೆ ಏನಾದ್ರೂ ತಡೆಗೋಡೆ ಇದೆಯಾ, ಓಪನ್ ಇದೆಯಾ ಥಿಂಕ್ ಮಾಡ್ಬೇಕು. ಎಷ್ಟೆಷ್ಟು ಜನರನ್ನ ಮ್ಯಾನೇಜ್ ಮಾಡಕ್ಕಾಗತ್ತೆ ಅಷ್ಟು ಜನರಿಗೆ ಮಾತ್ರ ಆ ಪ್ರೋಗ್ರಾಮ್ ಅನ್ನ ಸೀಮಿತಗೊಳಿಸಬೇಕು. ಕಾರ್ಯಕ್ರಮ ಯಾವ ರೀತಿದು, ಅದಕ್ಕೆ ಯಾವ ರೀತಿಯ ಜನ ಬರ್ತಾರೆ, ಗೆಸ್ಟ್ಗಳು ಯಾವ ತರ ಇರ್ತಾರೆ, ಕ್ರೌಡ್ ಯಾವ ತರ ಇರುತ್ತೆ, ಯಾವ ಏಜ್ ಗ್ರೂಪ್ನವರು ಬರ್ತಾರೆ, ಮಹಿಳೆಯರು ಜಾಸ್ತಿ ಬರ್ತಾರಾ, ಮಕ್ಕಳು ಜಾಸ್ತಿ ಬರ್ತಾರಾ, ಮಧ್ಯ ವಯಸ್ಸಿನ ಗಟ್ಟು ಮುಟ್ಟಾಗಿರೋರು ಹೆಚ್ಚಿರ್ತಾರಾ ಅಂತ ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಕ್ರೌಡ್ ಹೆಚ್ಚಾದ್ರೆ ಮಹಿಳೆಯರಿಗೆ ಎಷ್ಟು ಕಷ್ಟ ಆಗತ್ತೆ, ಮಕ್ಕಳಿಗೆ ಎಷ್ಟು ಕಷ್ಟ ಆಗತ್ತೆ, ಅದನ್ನೆಲ್ಲ ಅನಲೈಸ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಸಲ ಸೆಲೆಬ್ರೇಷನ್ ಅಂದ ತಕ್ಷಣ ಕುಡಿದು ಕುಣಿಯೋಣ ಅಂತಾನೂ ಬಂದಿರ್ತಾರೆ. ಅದೇ ರಾಜಕೀಯ ರ್ಯಾಲಿಗೆ ಪೇಮೆಂಟ್ ಗಿರಾಕಿಗಳು ಬಂದಿರ್ತಾರೆ. ದುಡ್ಡು ಇಸ್ಕೊಂಡು ಒಂಚೂರು ಜೈಕಾರ ಹಾಕ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡಿರ್ತಾರೆ. ಹೀಗಾಗಿ ಪ್ರತಿ ಕಾರ್ಯಕ್ರಮದ ಕ್ರೌಡ್ ಬೇರೆ ಬೇರೆ ತರಹ ಇರುತ್ತೆ. ರಿಸ್ಕ್ ಬಗ್ಗೆ ಮೊದಲು ಯೋಚನೆ ಮಾಡ್ಬೇಕು. ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಮಳೆ ಬರುತ್ತಾ ಅಂತ ಕೂಡ ಯೋಚನೆ ಮಾಡ್ಬೇಕು. ಓವರ್ ಕ್ರೌಡ್ ಆಗೋದು, ಬೆಂಕಿ ಅನಾಹುತ ಆದ್ರೆ ಅದನ್ನ ಮ್ಯಾನೇಜ್ ಮಾಡೋದು, ಕಾಲ್ ತುಳಿತ ಆಗೋ ಅಪಾಯ ಇದ್ರೆ ಅದಕ್ಕೆ ಪ್ರಿಕಾಷನ್ ಏನು ಅಂತೆಲ್ಲ ಯೋಚನೆ ಮಾಡ್ಬೇಕು. ಕೂಡಲೇ ಹೆಚ್ಚು ಕಮ್ಮಿ ಆದ್ರೆ ಫಸ್ಟ್ ಏಡ್ಗೆ ಅಲ್ಲೇ ಒಂದು ಮೆಡಿಕಲ್ ವ್ಯಾನ್ ಕೂಡ ಇರಬೇಕು. ಹಲವಾರು ವ್ಯಾನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಎಷ್ಟು ಜನ ಬರ್ತಾರೆ ಅದರ ಆಧಾರದ ಮೇಲೆ ಅಟ್ಲೀಸ್ಟ್ ಒಂದು 10,000 ಜನಕ್ಕಾದರೂ ಒಂದು ವ್ಯಾನ್ ರೆಡಿ ಇರಬೇಕು. ಜೊತೆಗೆ ರಿಯಲ್ ಟೈಮ್ ಕ್ರೌಡ್ ಮಾನಿಟರಿಂಗ್ ಮಾಡಬೇಕು. ಡ್ರೋನ್ಗಳನ್ನ ಹಾರಿಸಬೇಕು. ಡೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ಒಂದೇ ಕಡೆ ಸೇರ್ತಾ ಇದ್ದಾರಾ ಅದೆಲ್ಲ ಕಂಟ್ರೋಲ್ ರೂಮ್ ನಲ್ಲಿ ನೋಡ್ಬೇಕು. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಗಳನ್ನ ಬಳಸಬಹುದು. ಈ ಕಾನ್ಸರ್ಟ್ ಗಳಲ್ಲಿ ರಿಸ್ಟ್ ಬ್ಯಾಂಡ್ ತರ ಕೈಗೆ ಕಟ್ಕೊಳ್ಳೋದನ್ನ ನೋಡಿರಬಹುದು. ಇದರಿಂದ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ಜನ ಸಾಂದ್ರತೆ ಆಗ್ತಾ ಇದೆ, ಸೇರ್ತಾ ಇದ್ದಾರೆ, ರಿಯಲ್ ಟೈಮ್ ಡೇಟಾ ಸಿಗುತ್ತೆ. ತುಂಬಾ ಕಾಸ್ಟ್ಲಿ ಅಲ್ಲ, 50 ರಿಂದ 100 ರೂಪಾಯಿಗೆ ಸಿಕ್ಬಿಡುತ್ತೆ. ಹೋಲ್ಸೇಲ್ ಆಗಿ ತಗೊಂಡ್ರೆ ಇನ್ನೂ ಕಮ್ಮಿ ಆಗತ್ತೆ. ಸ್ನೇಹಿತರೆ, ಇದೆಲ್ಲ ಕೇಳಿದಾಗ ನಿಮಗೆ ಹಾಗಿದ್ರೆ ನಮ್ಮ ಸರ್ಕಾರಕ್ಕೆ ಇಷ್ಟೆಲ್ಲ ಅರಿವಿಲ್ವಾ, ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ನಮ್ಮಲ್ಲಿ ಪ್ರೋಟೋಕಾಲ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಮೂಡಬಹುದು. ಹಾಗೇನಿಲ್ಲ ಸ್ನೇಹಿತರೆ, ಸರ್ಕಾರಕ್ಕೂ ಅರಿವಿದೆ. ಸದ್ಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಕ್ರೌಡ್ ಮ್ಯಾನೇಜ್ಮೆಂಟ್ ಸಂಬಂಧ ಮಾರ್ಗಸೂಚಿಗಳನ್ನ ನೀಡಿದೆ. ಅದರ ಪ್ರಕಾರ ಯಾವುದೇ ಇವೆಂಟ್ ನಡೆಸಬೇಕಾಗಿದ್ರೂ ಮೊದಲು ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ಲಾನ್ CMPನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಬೇಕು. ರಿಸ್ಕ್ ಅಸೆಸ್ಮೆಂಟ್ ಬಗ್ಗೆ ತಿಳಿಸಬೇಕು. ಲೈವ್ ಮಾನಿಟರಿಂಗ್ ಮಾಡಬೇಕು. ಎಲ್ಲ ಇದೆ. ಆದ್ರೆ ಸಮಸ್ಯೆ ಅಂದ್ರೆ ಇದ್ಯಾವುದು ಕಡ್ಡಾಯ ಅಲ್ಲ, ಕೇವಲ ಗೈಡ್ಲೈನ್ಸ್ ರೂಪದಲ್ಲಿದೆ. ಈ ಗೈಡ್ಲೈನ್ಸ್ ಅನ್ನ ಜಾರಿ ಸ್ಥಳೀಯ ಆಡಳಿತಕ್ಕೆ ಬಿಡಲಾಗಿದೆ. ಹೀಗಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಹೀಗಾಗಿ ಮೊದಲು ಕೇಂದ್ರ ಸರ್ಕಾರ ಕ್ರೌಡ್ ಮ್ಯಾನೇಜ್ಮೆಂಟ್ ಸಂಬಂಧ ಹೊಸ ಕಾಯ್ದೆ ತರಬೇಕು. ಈ ಗೈಡ್ಲೈನ್ಸ್ ಪಾಲನೆ ಮಾಡೋದನ್ನ ಕಡ್ಡಾಯ ಮಾಡಬೇಕು. ಯಾವುದೇ ಕಾರ್ಯಕ್ರಮಕ್ಕೂ ಮುಂಚೆ ಮಸ್ಟ್ ಅಂಡ್ ಶುಡ್ ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ಲಾನ್ನ ಒಪ್ಪಿಸಬೇಕು. ಈ ಅಪ್ರೂವಲ್ ಇಲ್ಲದೆ ಕಾರ್ಯಕ್ರಮ ನಡೆಸೋಕೆ ಅನುಮತಿನೇ ಇಲ್ಲ ಅಂತ ಹೇಳಬೇಕು. ಅಲ್ಲದೆ ಪ್ರತಿ ಈವೆಂಟ್ಗೆ ಒಬ್ಬ ವ್ಯಕ್ತಿಯನ್ನ ಲೀಗಲಿ ರೆಸ್ಪಾನ್ಸಿಬಲ್ ಮಾಡಬೇಕು. ಏನೇ ಆದರೂ ಆತ ಉತ್ತರ ಕೊಡಬೇಕು. ಉಲ್ಲಂಘಿಸಿದ್ರೆ ಶಿಕ್ಷೆ ಅನ್ನೋ ಹಾಗಾಗಬೇಕು. ಆಗ ಮಾತ್ರ ಇಂತಹ ದುರಂತಗಳನ್ನ ತಪ್ಪಿಸೋಕೆ ಸಾಧ್ಯ. ಕಾಲ್ತುಳಿತದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬಹುದು? ಸ್ನೇಹಿತರೆ, ಕಾಲ್ತುಳಿತ ಆದಾಗ ಮಾಡಕ್ಕೆ ಏನು ಜಾಸ್ತಿ ಇರೋದಿಲ್ಲ. ಹೇಳೋದು ಸುಲಭ, ಆದ್ರೂ ಒಂದು ಜೀವ ಉಳಿದರೂ ಕೂಡ ಅದು ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಒಂದಷ್ಟು ಪ್ರಿಕಾಷನ್ಸ್ ತಗೋಬಹುದು. ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗುವಾಗ ಲೈಟ್ ಆಗಿ ಹೋಗಬೇಕು.
ಹೆವಿಯಾಗಿ ಲಗೇಜ್ಗಳನ್ನು ಹೊತ್ಕೊಂಡು ಹೋಗಬಾರ್ದು. ಆದಷ್ಟು ಈಸಿಯಾಗಿ ಮೂವ್ ಆಗೋಕೆ ನಿಮಗೆ ಅವಕಾಶ ಆಗೋ ಥರ ನೀವು ಲೈಟ್ ಆಗಿ ಹೋಗಬೇಕು. ಇನ್ನು ಆ ಜನಸಂದಣಿಯಲ್ಲಿ ಕ್ರೌಡ್ನಲ್ಲಿ ನಮ್ಮ ತಲೆ ಆದಷ್ಟು ಮೇಲೆ ಇರೋ ಥರ ನೋಡ್ಕೋಬೇಕು. ಬೀಳ್ದೇ ಇರೋ ಥರ ನಾವು ಟ್ರೈ ಮಾಡಬೇಕು. ಉಸಿರಾಡಕ್ಕೆ ಸಮಸ್ಯೆ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಕೈಗಳನ್ನ ಬಾಕ್ಸಿಂಗ್ ಪೊಸಿಷನ್ನಲ್ಲಿ ಇಟ್ಕೋಬೇಕು. ಅಂದ್ರೆ ಎದೆಗೆ ಅಡ್ಡ ಇಟ್ಕೊಳ್ಬೇಕು. ಆಗ ಎದೆಗೂಡು ಶ್ವಾಸಕೋಶಕ್ಕೆ ಸ್ವಲ್ಪ ರಕ್ಷಣೆ ಸಿಗುತ್ತೆ. ಸ್ವಲ್ಪ ಒತ್ತೋದ್ರಿಂದ ಬಚಾವಾಗೋಕೆ ಪ್ರಯತ್ನ ಪಡಬಹುದು. ಜೊತೆಗೆ ಕಾಲು ತುಳಿತ ಶುರುವಾಗೇ ಬಿಡ್ತು ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗೋಕೆ ಟ್ರೈ ಮಾಡಬೇಡಿ. ಕ್ರೌಡ್ ಯಾವ ದಿಕ್ಕಿಗೆ ಹೋಗ್ತಿದೆ ಆ ದಿಕ್ಕಿಗೆ ಹೋಗೋಕೆ ಪ್ರಯತ್ನ ಪಡೋದು ಕೂಡ ಇಂಪಾರ್ಟೆಂಟ್. ಒಂದು ವೇಳೆ ಬಿದ್ದು ಬಿಟ್ರೆ ಕೂಡಲೇ ಎದ್ದು ನಿಲ್ಲೋಕೆ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು. ಆಗ್ತಾನೇ ಇಲ್ಲ ಅಂದ್ರೆ ದೇಹದ ಎಡಭಾಗಕ್ಕೆ ತಿರುಗಿ ಮಲಗಿಬಿಡಬೇಕು. ಎರಡೂ ಕೈಗಳಿಂದ ತಲೆ, ಮುಖ ಮತ್ತು ಎದೆಭಾಗವನ್ನ ಕವರ್ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಕಾಲುಗಳಿಂದ ಹೊಟ್ಟೆ ಭಾಗವನ್ನ ಕವರ್ ಮಾಡ್ಕೋಬೇಕು. ಇದರಿಂದ ದೇಹದ ಪ್ರಮುಖ ಅಂಗಗಳಿಗೆ ರಕ್ಷಣೆ ಸಿಗುತ್ತೆ. ನಿಮಗೆ ರಕ್ಷಣೆ ಬರೋವರೆಗೂ ಅದೆಲ್ಲ ಕ್ಲಿಯರ್ ಆಗೋ ತನಕನಾದರೂ ಜೀವ ಉಳಿಸಿಕೊಳ್ಳೋಕೆ ಸ್ವಲ್ಪ ರಕ್ಷಣೆ ಸಿಗುತ್ತೆ. ಬಟ್ ಅಗೈನ್ ಹೇಳ್ತಿದೀವಿ ಸ್ನೇಹಿತರೆ, ಇವೆಲ್ಲ ಹೇಳೋಕಷ್ಟೇ ಚಂದ, ಮೂಮೆಂಟಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಲಕ್ಷಾಂತರ ಜನ ಸೇರಿದಾಗ ನಮ್ದೇನು ಕಂಟ್ರೋಲ್ ಇರೋದಿಲ್ಲ. ಬಟ್ ಸ್ಟಿಲ್ ಗೊತ್ತಿರಲಿ ಅಂತ ಅಷ್ಟೇ ಹೇಳ್ತಿದ್ದೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸೋ ಪ್ರಯತ್ನ. ನಿಮಗೆ ಈ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.